ಇನ್ನು ನಾವು ಎಗ್ ರೈಸ್ ಅಂಗಡಿಗೆ ಇನ್ನು ಏನೇನೋ ಐಟಮ್ಗಳೆಲ್ಲ ತಕೊಂಬಿಟ್ಟು ಬರಬೇಕು. ಇವಾಗ ಬಂದೈತಲ್ಲೇ ಮಮ್ತಿ. ಆ ಆ ಲಾಭದ ದುಡ್ಡು. ಆ ಲಾಭದ ದುಡ್ಡಾಗೇನಿಯ ನಾವೆಲ್ಲನೂ ಜಾಸ್ತಿ ಎಲ್ಲ ಐಟಮ್ಗಳು ಸಾಮಾನುಗಳು ಎಲ್ಲ ತಕೊಂಬಿಟ್ಟು ಬರಬೇಕು ಹೋಗ್ಬಿಟ್ಟು. ನಾಳೆ ಇನ್ನು ಎಷ್ಟು ಜನ ಹೆಂಗೆ ಹೇಳ್ತಾರೋ ಏನು ಕತೆ, ಎಷ್ಟು ಜನ ಬಂದು ಕೇಳ್ತಾರೋ. ಇವತ್ತೇ ನೋಡ್ದ ಎಷ್ಟೊಂದು ಪಾರ್ಸಲ್ ಹೋದ್ವು. ಎಲ್ರಿಗೂ ಅದೇನು ಇಷ್ಟ ಆಗೈತೋ ಇಷ್ಟ ಆಯ್ತಿಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಚೆನ್ನಾಗೈತೆ 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 ಅಂತ ಮಾತ್ರ ತಿಂತಾವ್ರೆ. ಎಲ್ರಿಗೂ ಇಷ್ಟ ಆಗಿದ್ರೆ ಅಷ್ಟೇ ನಿನಗೆ ಸಾಕು. ಇಷ್ಟ ಆಗಿರ್ತದೆ ಸುಮ್ಮನಿರು, ಇಷ್ಟ ಆಗದಿದ್ದಂಗೆ ಇನ್ನೇನು ಇಷ್ಟ ಆಗಿರ್ತದೆ. ಈಗ ಹೋಗ್ಬಿಟ್ಟು ನಾವು ಬಾ ಅಂಗಡಿಗೆ ಹೋಗ್ಬಿಟ್ಟು ಹಸಿ ಸಾಮಾನು ತಗೊಂಬಿಟ್ಟು ಬರ್ಬೇಕಲ್ಲ. ಅದೇನೋ ಅಕ್ಕಿಯೆಲ್ಲ ಚಿಲ್ಲಿ ಪೌಡ್ರ್ ಅದೆಲ್ಲ ಖಾಲಿ ಆಗೈತಲ್ಲ, ಅದು ಒಂದು 2-3 ಕ್ರೇಟ್ ಮೊಟ್ಟೆ ಎಲ್ಲ ತಗೊಂಬಿಟ್ಟು ಬರೋಣ. ಹ್ಞೂ ಹಂಗೇನು ಈರುಳ್ಳಿ ಬೇಕು. ಅಲ್ಲ ಏನು ಶಾಣೆ ಇಕ್ಕೆ ಇಲ್ವಲ್ಲ ನಿನ್ನ ಸೊಸೆ, ಎಲ್ಲ ಒತ್ಕೊಂಡು ಹೊಂಟೋಗೋಳಲ್ಲ. ಅಯ್ಯೋ ಆ ಮಳ್ಳಿ ಕತೆಗೋಗು ಸುಮ್ಕಿರು. ಅಬ್ಬಬ್ಬಾ ಅಲ್ಲಿ ನೋಡೆ ನಿನ್ ಮಗುನ. ಯವ್ವ ಯವ್ವ ಯವ್ವ, ಇದೇನ್ಲ ಮಗ ಇದು, ಈ ಪಾಟಿ ಸಾಮಾನು ಹೊತ್ಕೊಂಡು ಹೋಯ್ತಾ ಇದೀಗ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಹಾ ಎತ್ತು ತಾಯಿಗೆ ಎಂದಾದ್ರೂ ಒಂದ್ ದಿನಕ್ಕನ ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ. ಒಂದ್ ದಿನಕ್ಕಾದ್ರೂ ಎಂದನ ಇಷ್ಟೊಂದು ತಂದ್ಕೊಟ್ಟಿದೀಗೇನ್ಲ. ಯಾರಗ್ಲ ಇಷ್ಟೊಂದು ತಗೊಂಡು ಹೋಯ್ತಾ ಇದೀಗ. ಅಮ್ಮ, ನನ್ನ ಹೆಂಡತಿಗೆ ತಗೊಂಡು ಹೋಯ್ತಾ ಇದ್ದೀನಿ ಈಗ. ಲಕ್ಷ್ಮು ಬಸ್ರಿ, ಅದಕ್ಕೆ ನೀ ಅವಳಿಗೆ ಅಂತ ಹೇಳ್ಬಿಟ್ಟು ಅವಳು ಏನೇನು ಇಷ್ಟಪಡ್ತಾಳೋ ಅದನ್ನೆಲ್ಲ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡು ಹೋಯ್ತಾ ಇದ್ದೀನಿ. ಹಣ್ಣುಗಳು, ಬಿಸ್ಕೆಟ್ಗಳು, ತರಕಾರಿಗಳು ಎಲ್ಲನೂ ಶಾನೆ ತಿನ್ಬೇಕಲ್ಲ, ಅದಕ್ಕೆ ನೀ ಶಾನೆ ತಗೊಂಡು ಹೋಯ್ತಾ ಇದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಚಿಕ್ಕೋನಿದ್ದಾಗಿಂದ ನನ್ ದೊಡ್ಡನ್ ಮಾಡ್ದೋಳ್ ನಾನು. ನಿನ್ಗೆಲ್ಲನ್ವೇ ಸಾಕು ನೋಡ್ಕೊಂಡೋಳ್ ನಾನು. ನೀನು ಎಲ್ಲ ಬೆಳೆಸ್ದೋಳ್ ನಾನು, ನಿಂಗೆ ಓದಿಸ್ದೋಳ್ ನಾನು, ಎಲ್ಲ ಮಾಡ್ದೋಳು ನಾನೇನಿಯ. ಆದ್ರೆ ಏನ್ ಮಾಡ್ತೀಯ, ಕರ್ಮುಕ್ಕೆ ತಗೊಂಡೋಗಿ ಅವಳಿಗೆ ಇಕ್ತಾ ಇದ್ದೀಗ. ಬಸ್ರಿ ಅಂತ ಹೇಳ್ಬಿಟ್ಟು ಇಷ್ಟು ಸಂದಾಕ್ ನೋಡ್ಕೊಂತ ಇದ್ದೀಗ. ಅದೇ ಬೀದಿನಂಗೆ ನಿಂತ್ಕೊಂಡಿರ ನಿಮ್ಮ ಅಮ್ಮನ ನಿನ್ ಕ್ಯಾರೆ ಅಂತನೂ ಅಂತಿಲ್ವಲ್ವೇನ್ಲ ನೀನು. ಹೊಟ್ಟೆ ಉರಿಸ್ತೀಗೆಲ್ಲ ನೀನು. ನಿನ್ನ ಹೆಂಡ್ತಿಗೆ ಮಾತ್ರ ಸಂದಾಕ್ ನೋಡ್ಕೊಂಡು ನನ್ನ ಮಾತ್ರ ಬೀದಿಗೆ ಬಿಟ್ಟಿದ್ದೀಗೆಲ್ಲ ನೀನು. ನಿಮ್ಮ ಅಪ್ಪ ಉದ್ಧಾರ ಆಯ್ತಿರೇನ್ಲ. ಅಮ್ಮ, ಅದಕ್ಕೆ ಯಾಕೆ ಹಂಗಾಡ್ತೀಗ? ಎಲ್ಲರಿಂದ ದೂರ ಆಗಿದ್ದು ನೀನೇನಿಯ. ನಾವೇನಾದ್ರೂ ದೂರ ಆಗು ಅಂತ ಹೇಳಿದ್ವಾ? ದೂರ ಆದವಳು ನೀನೇ ಅನುಭವಿಸಿರೋದು ನೀನೇನಿಯ. ಇದು ಯಾಕೆ ಹಿಂಗಾಡಿಗೆ ನೀನಂತೂ ದೂರ ಆಗೋ ಗಂಟ ಆಗ್ಬಿಟ್ಟು ಸುಮ್ಕೇನಿಯ ಹೋಗೋದ್ ಕಲಿಯಮ್ಮ ನೀನು. ಓ, ನೀನ್ ಒಳ್ಳೆ ಸಂದಕ್ಕೆ ಇದು ಮಾಡ್ತೀಗಲ್ಲ, ಏನೋ ನಾನೇ ನಾನೇ ತಪ್ಪು ಮಾಡ್ಬಿಟ್ಟಿದೀನಿ ಅನ್ನಂಗೆ. ನೀವು ಸುಮ್ಕೆ ಇತ್ತಾಗ ಬಾಯ್ಲಿ. ನೋಡ್ತೇನೆ ಎಂಡ್ರು ಬಂದ್ಮೇಲೆ ಎತ್ತಿರ ಅಮ್ಮನೂ ಬೇಡ ಯಾರನ್ನೂ ಬೇಡ. ಎಲ್ಲರೂ ನಡು ಬೀದಿಗೆ ಹಾಕ್ಬಿಟ್ಟು ಒಯ್ತಾ ಇರೋದೇನೇನಿಯ. ಅಯ್ಯೋ 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 ಅಯ್ಯೋ, ಅವಳಗ್ ಮಾತ್ರ ರಾಣಿ ತರ ನೋಡ್ಕಂತೀಗ. ನಿಮ್ಮ ಅಮ್ಮ ಕಣ್ಲ ನಾನು. ನನಗೂ ಒಂಚೂರು ಏನ ತಂದು ಕೊಡ್ಬೋದಲ್ವೇನ್ಲ ನೀನು ಕಾಸಾಗೆ. ನನಗೂ ತಂದು ಕೊಡ್ಲಾ. ಅವಳಿಗೆ ಮಾತ್ರ ಯಾಕ್ಲ ಹಂಗೆ ತಂದು ಕೊಟ್ಟಿಗೆ, ನನಗೆ ಯಾಕ್ಲ ತಂದು ಕೊಡಕ್ಕಿಲ್ಲ ನೀನಂತೂನುವೆ. ಏನ್ಲ ಬಂದೈತೆ ನಿನಗೆ ದೊಡ್ಡಪ್ಪತ್ತು. ನಾನು ತಾನೇ ನಿನ್ನ ಬೆಳೆಸಿರೋದು ಚಿಕ್ಕ ಹುಡುಗನಿಂದ. ಈಗ ತಗೊಂಡೋಗಿ ಅವಳಿಗೆ ಇಕ್ತಾ ಇದೀಗ ಅಲ್ವೇನ್ಲ. ಅಮ್ಮ, ನೀನ್ ಓವರ್ ಆಕ್ಟಿಂಗ್ ಮಾಡಿದ್ರೆ ಇಲ್ಲಿ ಯಾರು ಇಲ್ಲ. ಇಲ್ಲಿ ನೊಂಬಕ್ಕೆ ಸುಮ್ಕೆ ಏನಿಯ ಹೋಗು. ಓವರ್ ಆಕ್ಟಿಂಗ್ ಮಾಡ್ತಿದ್ದೀಗ ಇಲ್ಲಿ. ಯಾಕೆ ತಪ್ಪು ಯಾರು ಮಾಡಿರೋದು ಅಂತ ನಿನಗೆ ಗೊತ್ತಿಲ್ವಾ? ತಪ್ಪು ಮಾಡಿರೋದು ಎಲ್ಲನೂ ನೀನೇನಿಯ. ಇವಾಗ ನೋಡು, ಏನೂ ಗೊತ್ತೇ ಇಲ್ಲ ನನಗೆ. ಯಾರನ್ನ ಹೊಸ್ದಾಗೆ ನೋಡೋರು ಒಬ್ಬೊಬ್ಬೊಬ್ಬೊಬ್ಬ ಅಮ್ಮಂಗೆ ಮೋಸ ಮಾಡ್ಬಿಟ್ಟು ಹೆಂಗಪ್ಪ ಇವ್ನು ಬಾಳ್ತಾವನಿ ಅಂತ ಅನ್ಕೋಬೇಕು. ಆದ್ರೆ ನಿನ್ ಬುದ್ಧಿ ಎಲ್ರಿಗೂ ಗೊತ್ತು. ಸುಮ್ಕೆ ಏನಿಯ ಹೋಗೋದ್ ಕಲಿ. ನೋಡ್ದೇನೆ ಮಮ್ತಿ, ಇಂಥ ಮಕ್ಳು ಕಣ್ಲೆ. ಇಂಥ ಮಕ್ಕಳು ಯಾಕ್ಲೇಬೇಕು. ಎಂಡ್ರು ಸೇರ್ಗೆ ಇಟ್ಕೊಂಡು ಹೋಗೋಂಥ ಮಕ್ಕಳು. ನಾನು ಎಷ್ಟು ಕಷ್ಟಪಟ್ಟು ಸಾಕಿ ಬೆಳೆಸಿದ್ದೀನಿ. ಆದರೆ ಎಂಡ್ರಿಗೆ ನೋಡ್ಲೆ ಒತ್ಕೊಂಡೋಗಿ ಇಕ್ತಿರೋದು. ಆದರೆ ನಾನೇನು ಪಾಪ ಮಾಡಿವ್ನಿ. ಕೂಲಿ ಮಾಡ್ಕೊಂಡು ತಿನ್ಬೇಕು ನಾನು. ಅವನ ಹೆಂಡತಿ ಮಾತ್ರ ಸಂದಾಕಿರ್ಬೇಕು. ಎದು ತಾಯಿ ಏನಾದ್ರೂ ಪರವಾಗಿಲ್ಲ. ನನ್ನ ಮಾತು ಕೇಳಲ್ಲ ಅಂದರೆ ನೋಡಿ ಮಮ್ತಿ, ನನ್ನ ಮಾತು ಕೇಳೋದೇ ಇಲ್ಲ. ದೊರಿದ್ರದೋರು ಅಂದರೆ ದೊರಿದ್ರದೋರು. ಏನ್ ಮಾಡನಿ, ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಅಮ್ಮ, ಓವರ್ ಆಕ್ಟಿಂಗ್ ಮಾಡಬೇಡ. ಈ ಕಡೆಗೆ ಬಾ. ನೀನೇನು ಅಂತ ಎಲ್ರಿಗೂ ಗೊತ್ತು. ಬಾ ಸುಮ್ಕೇನಿಯ. ಇದೇನಳಿ ಅಂದ್ರೆ ಅಂಗಡಿನೇನಿಯ ಹಿಂಗ್ ಇಳಿಸ್ಬಿಟ್ಟಿದಿರಲ್ಲ. ಅತ್ತೆ, ನನ್ನ ಹೆಂಡತಿ ಬುಸ್ರಿ ಅಲ್ವಾ ಅತ್ತೆ? ಡಾಕ್ಟ್ರು ಹೇಳಿಲ್ವಾ ತರಕಾರಿ ಹಣ್ಣು ಗಿಣ್ಣು ಎಲ್ಲ ಚೆನ್ನಾಗಿ ತಿನ್ಬೇಕು ಅಂತ ಹೇಳ್ಬಿಟ್ಟು ತಗೊಳ್ಳಿ. ಅದಕ್ಕೆ ತರಕಾರಿ ಹಣ್ಣು ಒಬ್ಬೊಬ್ಬ ಎಲ್ಲ ಒತ್ಕೊಂಡ್ಬಿಟ್ಟು ಬಂದಿವ್ನಿ. ಆದ್ರೂ ಒಳಿ ಅಂದ್ರೆ ಇಷ್ಟೊಂದ. ಅತ್ತೆ, ನೀವು ಸುಮ್ಕಿ ಇರ್ರಿ ಅತ್ತೆ. ಅಯ್ಯೋ, ನನ್ನ ಹೆಂಡತಿ ಎಲ್ಲೋದ್ಲು ಕಾಣ್ತಾನೆ ಇಲ್ಲ. ಒಳಗಡೆ ಅಡ್ಗೆ ಮಾಡ್ತಾವಳ ಕಣಪ್ಪ. ಅಯ್ಯೋ ಅತ್ತೆ, ಇದೇನತ್ತೆ? ಅಯ್ಯೋ, ಅವಳನ್ನ ಯಾಕತ್ತೆ ಅಡ್ಗೆ ಮನೆಗೆ ಬಿಡ್ರಿ? ನಾನು ಹೇಳಿಲ್ವ ಅತ್ತೆ, ನೀವೇ ಮಾಡಿ ಅತ್ತೆ ಎಲ್ಲನೂ ಅಂತ ಹೇಳ್ಬಿಟ್ಟು. ನಾವು ಈಚೆ ಕಡೆ ಕೆಲಸ ನೋಡ್ಕೊಂತೀವಿ, ಒಳಗಡೆ ನೀವು ನೋಡ್ಕೊಳ್ಳಿ. ಅವಳು ಈಗಾದ್ರೂ ವ್ಯವಸ್ಥೆ ಸುಧಾರಿಸ್ಕೊಂಡು ನೆಮ್ಮದಿಗಿರ್ಲಿ. ಇಷ್ಟು ದಿನ ಅಂತೂ ಬರೀ ಪಾಪ ಮಾಡಿ ಅವಳಿಗೂ ಸಾಕಾಗೋಗೈತೆ. ನೀವು ನೋಡಿ ಒಳ್ಳೆ ಹೆಂಗೆ ಹೇಳ್ತೀರಾ. ಪಾಪ ಅವಳು ಸುಸ್ತಾಗೋಗ್ಬಿಟ್ಟಿದ್ದಾಳೆ. ನೀವ್ ಯಾಕತ್ತೆ ಮಾಡಕ್ಕೆ ಹೇಳ್ತೀರಿ ಅಡ್ಗೆಯ? ಅಯ್ಯೋ ಇರಿ, ನಾನೇ ಅವಳನ್ನ ಕರ್ಕೊಂಡ್ಬಿಟ್ಟು ಬರ್ತೀನಿ. ರೀ ಬಿಡ್ರಿ, ಏನ್ ಮಾಡ್ತಿದ್ದೀರಾ ಬಿಡ್ರಿ. ಬಾರೆ, ನೀನ್ ಈಚೆ ಕಡೆ ಕುಂತ್ಕೊ ಬಾರೆ, ನಾನು ಮಾಡ್ತೀನಿ. ಅಯ್ಯೋ ಬಾರೆ ರೀ, ಇನ್ನೇನ್ ಆಯ್ತು ಬಿಡ್ರಿ, ಸಾರ್ ಕುದಿತೈತೆ. ಅಯ್ಯೋ ಬಿಡ್ರಿ. ಏ ಬಾರೆ ರೀ, ಇದೇನ್ರಿ ಇಷ್ಟೊಂದ್ ತರಕಾರಿ ಗಿರ್ಕಾರಿ ಎಲ್ಲ ತಂದ್ಬಿಟ್ಟಿದಿರಲ್ಲ. ಡಾಕ್ಟರ್ ಹೇಳಿದ್ರಲ್ಲಿ ತಿನ್ನು ಅಂತ.
ರೀ, ಅಯ್ಯೋ ಇಷ್ಟೊಂಥರ ಅವಶ್ಯಕತೆ ಏನಿತ್ತು? ನೀವು ನೋಡಿ ಒಳ್ಳೆ ನೆನೆಯ. ಓ ಅವೇನ್ ಇದ್ಬಿಡ್ತಾವ ಎಲ್ಲ ಹೊಂಟೋಗಕ್ಕಿಲ್ವಾ? ಇವೇನ್ರಿ ಇವು ನೋಡ್ರಿ ರೇಷನ್ ಇಷ್ಟೊಂದು ತುಂಬ್ಕೊಂಬಿಟ್ಟು ಬಂದಿದ್ದೀರಾ? ಲೇ ಸುಮ್ಕಿರೆ. ಇಷ್ಟ್ ದಿನ ಅಂತ ನೀನು ಬರೀ ಕಷ್ಟಪಟ್ಟಿದ್ಯಾ, ನಿನ್ನಂತೂ ಚೆನ್ನಾಗಿ ನೋಡ್ಕೊಳಕ್ ಆಗ್ಲೇ ಇಲ್ಲ. ಇವಾಗಾದ್ರೂ ನಿನ್ನ ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಖುಷಿ ಪಡಿಸ್ಬೇಕು ಅನ್ನೋದೇನಿಯ ನನ್ನ ಆಸೆ. ಹಂಗಂತ ಇಷ್ಟೊಂದ್ ಸಾಮಾನು ಇಷ್ಟೊಂದ್ ಐಟಮ್ಸ್ ಎಲ್ಲ ತಕೊಂಬಿಟ್ಟು ಬಂದ್ರೆ ಹೆಂಗ್ರಿ? ಸರಿ ಕುಂತ್ಕೊಳ್ಳಿ, ಹೋಗ್ಬಿಟ್ಟು ಅಡ್ಗೆನ ಮಾಡ್ಕೊಂಬಿಟ್ಟು ಬರ್ತೀನಿ. ಲೇ ಕುಂತ್ಕಳೆ. ನಾನುವೆ ನಮ್ಮ ಮನೆಗೆ ನಮ್ಮ ಅಮ್ಮ ಇಲ್ದಿದ್ದಾಗ ನಾನು ಮಾಡ್ಕೊಂಡು ಅಭ್ಯಾಸ ಐತೆ. ಇನ್ನೇನ್ ಸಾರ್ ಕುದಿತಾ ಇತ್ತಾನೆ. ಸುಮ್ಕಿರು. ನಾನು ಹೋಗ್ಬಿಟ್ಟು ನಿನಗೆ ಬಡಿಸ್ತೀನಿ, ನೀನು ಕುಂತ್ಕವ ಇಲ್ಲಿ. ನಮ್ಮ ಅತ್ತೆಗೆ ಹೇಳಿದೀನಿ, ಅತ್ತೆ ಏನ್ ಕೆಲಸ ಮಾಡಿಸ್ಬೇಡ ಕಣತ್ತೆ ಅಂದ್ರೆ ನಮ್ಮ ಅತ್ತೆ ಕೇಳೋದೇನೇ ಇಲ್ಲ, ಮಾಡಿಸ್ತಾನೇ ಇರ್ತದೆ ನಮ್ಮ ಅತ್ತೆ. ಅದಕ್ಕೆ ಈಗ ನಾನೇನಿಯ ಮಾಡ್ಕೊಂಬಿಟ್ಟು ಬರ್ತೀನಿ, ಸುಮ್ ಕುತ್ಕವ. ರೀ ಏನು ಬೇಡ ಸುಮ್ಕಿರ್ರಿ, ಅಡ್ಗೆ ಆಗೋಗೈತೆ. ನಿಮ್ದೊಳ್ಳೆ ಕತೆ ಆಗೋಯ್ತಲ್ಲ. ಓ ನಿಮ್ಮದ್ ಪರವಾಗಿಲ್ಲ, ನಿಮ್ದೊಳ್ಳೆ ಕತೆ. ಬ್ಯಾಡ ಸುಮ್ಕಿರ್ರಿ ನೀವು. ನೀನ್ ಸುಮ್ನೆ ಕುಂತ್ಕ ಅನ್ನಲ್ಲ, ಬಾ ಕುಂತ್ಕವ. ಮಗಳೇ, ಮೊದ್ಲೆಲ್ಲ ನೀನು ಎಷ್ಟು ಕಷ್ಟಪಟ್ಟು ಇವಾಗ ಅಷ್ಟೇ ಸುಖವಾಗಿದ್ಯಾ ಬಿಡು. ಎಂಥ ಗಂಡನ್ ಕಟ್ಕೊಂಡೆ, ಎಂಥ ಗಂಡನ್ ಕಟ್ಕೊಂಡೆ ಅಂತ ಹೇಳ್ಬಿಟ್ಟು ಆ ಎಷ್ಟು ನೀನು ಅಯ್ಯೋ ಅಂತ ಹೇಳ್ಬಿಟ್ಟು ಎಷ್ಟು ಒದ್ದಾಡಿದೀಗೋ, ಆ ಅಷ್ಟೇ ನೀನು ಇವಾಗ ಸುಖವಾಗಿ ನೆಮ್ಮದಿಯಾಗಿ ಖುಷಿಯಾಗಿದ್ದೀಗಲ್ಲ, ಅಷ್ಟೇ ನೀ ಸಾಕು ಕಣವ. ಇದಕ್ಕಿರೋ ನನಗೆ ಇನ್ನೇನು ಬೇಕು ಹೇಳು? ಹೆಂಗೋ ದೇವ್ರ ದಯೆಯಿಂದ ನೀನು ಸಣ್ಣದಾಗಿ ಇದ್ಬಿಟ್ಟು ನಂಗೆ ಅಷ್ಟೇ ಸಾಕು. ಮೊದಲೆಲ್ಲ ಅಯ್ಯೋ ನನ್ನ ಮಗಳ ಜೀವನ ಹಿಂಗೆ ಆಯ್ತಲ್ಲ ಅಂತ ಬೇಜಾರಾಯ್ತಿತ್ತು. ಇವಾಗ ನಿನ್ನ ಗಂಡ ನೀನು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ನೋಡಿ ನನಗೆ ಏನೇ ಅನ್ನಿಸ್ತದೆ. ಅಪ್ಪ ಸಾಕು, ಇಷ್ಟು ಮಟ್ಟಿಗೆ ನಮ್ಮ ಮಯ್ಯ ನೋಡ್ಕೊಂಬಿಟ್ರೆ ನನ್ನ ಮಗಳನ್ನ ಇನ್ನೇನು ಬೇಕು ನನಗೆ ಅಂತ ಹೇಳಿ. ಇನ್ನು ನಾನು ಬೇಕಾದ್ರೆ ಆರಾಮಾಗೆ ಓಡಾಡ್ಕೊಂಡಿರ್ಬೋದು, ಟೆನ್ಷನ್ ಇಲ್ದಂಗೆ ನನ್ನ ಮಗಳು ಚೆನ್ನಾಗಿತ್ತಾಳೆ ಅಂತ. ಅಮ್ಮ, ಎಲ್ಲದಕ್ಕೂ ಕಾಲ ಬರ್ತದೆ. ಕಾಲ ಬರೋ ತನಕ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇನಿಯ. ಬರಲಿಲ್ಲ ಅಂತಂದರೆ ಕಾಲ ಅಂತ ಅನ್ಕೊಂಡು ಸುಮ್ಕೇನೇ ಇರಬಾರ್ದು. ಏನೋ ಒಂದು ಜೀವನದ ಮೇಲೆ ಭರವಸೆ ಇಟ್ಕೊಂಡು ಹೋಗ್ತಾ ಇರಬೇಕು. ಎಲ್ಲರೂ ಮನುಷ್ಯರೇ ಕಣಮ್ಮ, ಎಲ್ಲರೂ ಒಂದೊಂದು ದಿನ ಬದಲಾಗೇ ಆಯ್ತಾರೆ. ಎಲ್ಲರೂ ಇವಾಗ ಮೊದಲಿದ್ದಂಗೆ ಇವಾಗ ಎಲ್ಲರೂ ಅವರ. ಮೊದಲು ನಾನೊಂಥರ ಇದ್ದೆ, ನೀನೊಂಥರ ಇದ್ದೆ, ಒಬ್ಬೊಬ್ರು ಒಂದೊಂಥರ ಇದ್ರು. ಈಗೆಲ್ಲ ಬದಲಾಗಿಲ್ವಾ? ಬದಲಾವಣೆ ಮನುಷ್ಯನ ಸಹಜ ಗುಣ, ಬದಲಾಯ್ತಾನೆ ಇರ್ತಾರೆ. ತಗ ತಗ. ಇವಾಗ ಆರೋಗ್ಯಕ್ಕೆ ಬಹಳ ಒಳ್ಳೇದು. ತಿಂತಗ ಮುದ್ದೆ ಸಾರು ಎಲ್ಲನೂ, ಸೊಪ್ಪಿನ ಸಾರು. ರೀ, ಇದೆಲ್ಲ ನಂಗೆ ಅವಶ್ಯಕತೆ ಐತಾ? ನೀವು ತಂತಂದು ಮುಂದಕ್ಕೆ ಇಕ್ಕದು. ಈ ಅಪ್ಪ ನನ್ಗೇನು ಆಗಿಲ್ಲ ಕಣಪ್ಪ, ನಾನು ನೋಡ್ಕೊತೀನಿ ಅಂದ್ರು ನೀವು ಬಿಡ್ತಾ ಇಲ್ವೇ? ನಮ್ಮ ಅಮ್ಮ ಒಂಥರ ಟಾರ್ಚರ್ ಇಕ್ಕಿದ್ರೆ ನೀವೊಂಥರ ಟಾರ್ಚರ್ ಇಕ್ತೀರಾ. ಇಲ್ಲಿ ಹೊಸ ಹೋಟ್ಲು ಬೇರೆ ತಗೊಂಡಿದೀವಿ, ಲಾಸ್ ಆಯ್ತದ್ರಿ. ಅಷ್ಟೊಂದು ದುಡ್ಡುಗಳು ಕೊಟ್ಟು ತಗೊಂಡಿದೀವಿ ಹೋಟ್ಲ, ಇವಾಗೆಲ್ಲ ಮಾಡಬೇಕು ನಾವು. ಬಿಟ್ಬಿಟ್ರೆ ಆಯ್ತದ? ನೀವೇ ಹೇಳಿ. ಅಯ್ಯೋ, ನೀವು ಸುಮ್ಮನೆ ನನಗೆ ಟೆನ್ಷನ್ ಇಕ್ಬೇಡಿ. ನಾನು ಬಂದ್ಬಿಟ್ಟು ಹೋಟ್ಲದಾಗೆಲ್ಲ ನಿಂತ್ಕೊಂಡು ನನ್ನ ದೊಡ್ಡ ಬಾರಾಗಿರ ಎತ್ತಲಿಲ್ಲ ಅಂದ್ರೂ ಪರವಾಗಿಲ್ಲ. ಸಣ್ಣ ಪುಟ್ಟ ಕೆಲಸ ಆದ್ರೂ ಮಾಡಬೇಕು ತಾನೇ ನಾನು. ನೀನ್ ಬರೋದ್ ಬೇಡ. ನೀನ್ ಬರ್ಲಿಲ್ಲ ಅಂತಂದ್ರೆ ಏನ್ ಹೋಟ್ಲೆ ನಿಂತೋಗಲ್ಲ. ನಾವು ನಡ್ಸೋದ್ ನನಗೆ ಗೊತ್ತು. ಕೆಲಸದಾಳುಗಳು ನಿಕ್ಕಂತ ಇದೀವಿ ಇಬ್ರನ್ನ. ಹಂಗೆ ಒಬ್ರು ಭಟ್ರನ್ನ ಯಾರನ್ನ ಇಕ್ಕಳನಿ ಅಂತ ಅನ್ಕೊಂಡಿದೀವಿ. ಕೆಲಸದಾಳುಗಳೇನ್ ಬೇಡ, ಒಬ್ರು ಭಟ್ರು ನಿಕ್ಕೊಂಡ್ರೆ ಸಾಕು. ಚೆನ್ನಾಗಿ ಅಡುಗೆ ಮಾಡೋರ್ನ ನಾವು ಜೊತೆಗೆ ಮಾಡ್ತಿರ್ತೀವಲ್ಲ. ಹೆಂಗೋ ಸೊರೈತದೆ. ನೀನ್ ಏನು ಬರ್ಬೇಡ, ಸುಮ್ನಿರು. ಅದೇ ನೀವು ಏನು ಬರ್ಬೇಡ್ರಿ. ಇವಳು ಇಲ್ಲಿ ಇದ್ ನೋಡ್ಕೊಳ್ರಿ ಸಾಕು. ಪಾಪ ತುಂಬಾ ಕಷ್ಟಪಟ್ಬಿಟ್ಟವಳೆ ಕಣತ್ತೆ. ಇಷ್ಟ ದಿನ ತುಂಬಾನೇನಿಯ ನಮ್ಮಿಂದ ನೋವು ಅನುಭವಿಸವಳೆ, ಕಷ್ಟಪಟ್ಟವಳೆ. ಇನ್ ಮುಂದೆ ನಾನು ಅವಳು ಸುಖವಾಗಿರ್ಲಿ ಅನ್ನೋದೇನಿಯ ನನ್ನ ಆಸೆ ಕಣತ್ತೆ. ನೀವು ಪಾಪ ಕೆಲಸ ಮಾಡಿಸ್ಬೇಡಿ ಕಣತ್ತೆ. ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನನಗೆ ಹೇಳಿಯತ್ತೆ, ನಾನೇನೇ ಕೆಲಸ ಮಾಡ್ತೀನಿ. ಪಾಪ ಅವಳು ಮಾತ್ರ ಹೇಳ್ಬೇಡಿಯತ್ತೆ. ಅವಳು ಒಂದ್ ಸ್ವಲ್ಪ ದಿನನಾದ್ರೂ ಆರಾಮಾಗಿ ನೆಮ್ಮದಿಗಿರ್ಲಿ. ಸರಿ ಹೇಳಿ ಅಂದ್ರೆ ಆಯ್ತು ಬಿಡಿ. ಮತ್ತೆ ಈ ಬ್ಯಾಗ್ಗಳೆಲ್ಲ ತಗೊಂಡೋಗ್ಬಿಟ್ಟು ಹಂಗೇನೆ ಒಳಗಡೆ ಇಟ್ಬಿಟ್ಟು ಜೋಡಿಸ್ಬಿಡಿ ಕಣತ್ತೆ. ತಿರುಗಿ ಇವಳು ಎತ್ಕತಾಳೆ. ನಾವ್ ಎತ್ತಿಕ್ಲಿಲ್ಲ ಅಂದ್ರೆ ಇವಳು ಎದ್ಬಿಟ್ಟು ಆಮೇಲೆ ತಿರುಗಿ ಶುರು ಮಾಡ್ಕೊಂತಾಳೆ ಕೆಲ್ಸನ. ಸರಿ ಆಯ್ತು ಹೇಳಪ್ಪ. ದಿನ ಫ್ರೂಟ್ಸು ಗೀಟ್ಸು ಚೆನ್ನಾಗಿ ತಿನ್ನು. ಟ್ಯಾಬ್ಲೆಟ್ಸು ಹಂಗೆ ಏನಿಯ ತಂದಿದ್ದೀವಿ, ಕೊಟ್ಟವ್ರಲ್ಲ ಡಾಕ್ಟ್ರು. ಅವೆಲ್ಲ ನೀಟಾಗಿ ಅವ್ರು ಹೇಳಿದ್ದು ಈ ಟೈಮಾಗ ಏನಿಯ ಅದೇನೋ ಪೌಡ್ರು ಕೊಟ್ಟವ್ರಲ್ಲ ಕುಡಿಯೋಕ್ಕೆ. ಅವೆಲ್ಲ ಟೈಮಿಗೆ ತಗ. ಪೌಡ್ರು ಹಂಗೆ ಏನಿಯ ನೀನೇನು ಮಾತ್ರೆ ಎಲ್ಲ ಪೂರ್ತಿನೂ ನಿನ್ಗೆ ಹೆಂಗ್ ಬೇಕೋ ಹಂಗೆ ನೀಟಾಗೆ ನೋಡ್ಕೊಂಡು ತಗ. ನೀನು ಡಾಕ್ಟ್ರನ್ನ ಬೇರೆ ನಾಡ್ದು ಹೋಗ್ಬಿಟ್ಟು ಡಾಕ್ಟ್ರನ್ನ ಬೇರೆ ಮೀಟ್ ಮಾಡಬೇಕು. ಗೊತ್ತು ಹೇಳ್ರಿ, ನಾನು ಮಾಡ್ಕೊತೀನಿ. ಸರಿ ಸರಿ ಆಯ್ತು. ಏನಾರ ಬೇಕಾದ್ರೆ ಕರಿ. ತಿರುಗಿ ಸುಮ್ಮನೆ ಕುಂತ್ಕೊಬೇಡ ನೀನಂತೂ. ತಿನ್ನು ತಿನ್ನು. ನಿಜವಾಗೂನುವೆ ನನ್ನ ಗಂಡ ಇಷ್ಟೊಂದೆಲ್ಲ ಬದಲಾಯ್ತಾನೆ, ನಾನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳ್ಬಿಟ್ಟು ನಾನಂತೂ ಕನಸು ಮನ್ಸಾಗುನುವೆ ಅನ್ಕೊಂಡಿರಲ್ಲ. ನಾನಂತೂ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊತಾವನೆ ನೋಡಿ ನನ್ನ ಗಂಡ. ಅದಕ್ಕೆ ತಾಳಿದವನು ಬಾಳಿಯನು ಅನ್ನೋದು. ಅವಾಗ ನನ್ನ ಗಂಡ ನಾನು ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ, ಬೇಜಾರಾಗೋದು. ಇವಾಗ ಎಷ್ಟು ಚೆನ್ನಾಗಿ ನೋಡ್ಕೊತಾವನೆ ಅಂದರೆ 4 ಜನ ಹೊಟ್ಟೆ ಹುರ್ಕೋಬೇಕು, ಅಷ್ಟು ಚೆನ್ನಾಗಿ ನೋಡ್ಕೊತಾವನೆ. ಸಾಕು. ಇಷ್ಟು ದಿನ ನೋವು ಪಟ್ಟಿದ್ದಕ್ಕೂ ಇವಾಗ ಸಾರ್ಥಕ ಆಯ್ತಪ್ಪ. ಅತ್ತೆ ಅಲ್ಲಿ ಎತ್ತಿಕ್ ಬಿಡಿ ಸಾಕು. ಅಲ್ಲೆಲ್ಲ ಮುಡ್ಸ್ಬಿಟ್ಟು ಹಂಗೆ ಎತ್ತಿಕ್ಕಿ. ಲಕ್ಷ್ಮು, ನೀನ್ ಬಸ್ರಿನಂತೆ? ಅಜ್ಜಿ, ಒಳ್ಳೇದಾಗ್ಲಿ ಕಣಮ್ಮ. ಆ ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿ. ನನಗಂತೂ ಅದು ಎಷ್ಟು ಖುಷಿ ಆಯ್ತೈತೆ ಗೊತ್ತಾ, ನೀನು ಬಸ್ರಿ ಆಗಿರೋದಕ್ಕೆ ಹೇಳ್ಕೊಳಕ್ಕಾಯ್ತಿಲ್ಲ. ಆ ಪಾಟಿ ಖುಷಿ ಆಯ್ತಾಯ್ತು ನನಗಂತೂನುವೆ. ಥ್ಯಾಂಕ್ಸ್ ಅಜ್ಜಿ. ನೋಡಮ್ಮ, ಜೀವನನ ಹೆಂಗ್ ರೂಪಿಸ್ಕೋಬೇಕು ಹಂಗೆ ರೂಪಿಸ್ಕೊಂಬಿಟ್ಟೆ ನೀನಂತೂನುವೆ. ಏನು ಗಂಡ ಅವಾಗ ತಂದಾಕ್ಲಿಲ್ಲ ಅಂದಾಗೂನುವೆ ನೀನೇನು ಕಷ್ಟಪಟ್ಟು ಹೆಂಗೋ ಜೀವನ ಮಾಡ್ಕೊಂಡೆ. ಅಡ್ದಾರಿ ಹಿಡಿಲಿಲ್ಲ, ತಪ್ಪು ಕೆಲಸ ಮಾಡಲಿಲ್ಲ, ಏನು ಮಾಡಲಿಲ್ಲ. ನಿನಗೆ ಹೆಂಗೆ ಬೇಕೋ ಹಂಗೆ ನೀನು ನಿನ್ನ ಜೀವನನ ನೀನು ಹೆಂಗೋ ನಡೆಸ್ಕೊಂಡು ಹೋದೆ. ನೋಡು, ತಾಳ್ಮೆ ತಗೊಂಡು ಹೆಂಗೋ ಇದ್ದಿದ್ದಕ್ಕೆ ಇವತ್ತು ನಿನ್ನ ಗಂಡ ಬಂದ ಚೆನ್ನಾಗಿ ನೋಡ್ಕೊತಾವನೆ.
ಭಾಳ ಖುಷಿ ಆಗ್ತದೆ ನೋಡು. ಬಸ್ರಿನುವೆ ಅದೇ ನಿನಗಿನ್ನೇನು ಮಕ್ಕಳು ಆಗಕ್ಕಿಲ್ವೇನೋ, ನಿನ್ನ ಗಂಡ ವಾಪಸ್ ಬರೋಕ್ಕಿಲ್ವೇನೋ ಅಂತ ಏನೇನೇನೋ ಅನ್ಕೊಂಡು ಏನೇನೋ ಅನ್ಕೊಂತಿದ್ವಿ. ಆದರೆ ಇವಾಗ ನೋಡ್ದ ಅಷ್ಟೇ. ಕಾಲಯ ತಸ್ಮೈ ನಮಃ. ಎಲ್ಲ ಒಳ್ಳೇದೇನಿ ಆಯ್ತೈತಿ. ಈಗ ನಿನ್ನ ಗಂಡ ನೋಡ್ಕೊಂಡಂಗೆ ಊರಾಗ ಯಾರು ನೋಡ್ಕೊಳಕ್ಕಿಲ್ಲ ಬಿಡು. ಅಷ್ಟು ಚೆನ್ನಾಗಿ ನೋಡ್ಕೊತಾವ ನಿನ್ನ ಗಂಡ ಅಲ್ವಾ? ಹ್ಞೂ ಅಜ್ಜಿ, ಅದ್ರಾಗ ಏನೂ ಮೋಸ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊತಾವ್ರು ನನ್ನಂತೂ. ನಮ್ಮ ಅಮ್ಮ ಹಂಗೆ ಏನಿಯ ನಮ್ಮ ಮಾವಯ್ಯ ಎಲ್ಲರೂ ಅಷ್ಟೇ ಏನಿಯ. ಮೊದಲೆಲ್ಲ ತುಂಬ ಕಷ್ಟಪಟ್ಟಿದ್ದೆ, ಇವಾಗ ಚೆನ್ನಾಗಿ ಏನಿಯ ನೋಡ್ಕೊತಾವ್ರೆ. ಅದೇನೇನಿಯ ನನ್ನ ಖುಷಿ. ಈಗ ಹೊಸ ಹೋಟ್ಲುನ್ವೇ ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕೇನಿಯ ನಾನು ಹೋಟ್ಲು ತಕ್ಕ ಹೋಗ್ಬೇಕು ಅಂದರೆ ಇವ್ರಿಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ಬೇಡ ಬೇಡ ಅಂತವ್ರೆ. ನಾನು ಬಿಸ್ನೆಸ್ಸಿಗೆ ದುಡ್ಡು ಹಾಕ್ಬಿಟ್ಟಿದ್ದೀವಲ್ಲ, ಲಾಸ್ ಗೀಸ್ ಆಗೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಟೆನ್ಷನ್ಗೆ ಬರ್ತೀನಿ ಅಂದ್ರೂ ಕರ್ಕೊಂಡು ಹೋಯ್ತಿಲ್ಲ ಕಣಜ್ಜಿ ಇವ್ರಂತೂ. ಏನಾಗಿಲ್ಲ ಬಿಡಮ್ಮ, ಏನಾಗಲ್ಲ. ನೀನು ಒಳ್ಳೆತನಕ್ಕೆ, ನಿನ್ನ ಮನಸ್ಸಿನ ಒಳ್ಳೆತನಕ್ಕೆ ಎಲ್ಲೋ ಒಂದು ಒಳ್ಳೇದಾಯ್ತದೆ ಬಿಡು. ನಿಜವಾಗ್ಲೂ ದೇವ್ರು ನೀನು ನೋಡ್ಕತಾನೆ ಹೆಂಗೋ. ನೀನು ಇಷ್ಟು ಒಳ್ಳೆತನಕ್ಕೆ ಏನು ದೇವ್ರು ಒಳ್ಳೇದು ಮಾಡೋಕ್ಕಿಲ್ವಾ? ಒಳ್ಳೇದು ಮಾಡಿದ್ನಲ್ಲ. ಸುಮ್ಕಿರು, ಆರಾಮಾಗಿ ನೆಮ್ಮದಿ ಊಟ ಮಾಡು. ಒಳ್ಳೇದಾಗಲಿ, ಆರೋಗ್ಯವಂತ ಮಗುನೇ ಏನಿಯ ಹುಟ್ಲಿ. ಥ್ಯಾಂಕ್ಸ್ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ನಿಮ್ಮ ಆಶೀರ್ವಾದ ಇದ್ರೆ ಅಷ್ಟೇ ಏನಿಯ ಸಾಕು. ಈ ಮನೆಗೆ ಬಂದಾಗ ನಿಮ್ಮನ್ನು ನೋಡಿ ಹೆದರ್ಕೊಂಡ್ಬಿಟ್ಟಿದ್ದೆ ನಾನಂತೂ. ಆದರೆ ಬತ್ತಾ ನೀವೇ ನನ್ನ ಸಪೋರ್ಟಿಗೆ ನಿಂತ್ಕೊಂಡ್ರಿ, ನೀವು ನನ್ನ ಸಹಾಯಕ್ಕೆ ನಿಂತ್ಕೊಂಡ್ರಿ. ಯಪ್ಪ, ಒಂದೊಂದಲ್ಲ ಎಷ್ಟು ಖುಷಿ ಆಯ್ತದೋ ನಿಮ್ಮ ಜೊತೆ ಎಲ್ಲನೂ ಮಾತಾಡಿದ್ದು, ನೀವು ನನಗೆ ಸಹಾಯ ಮಾಡಿದ್ದು. ನಾನು ಎಂದೂ ಮರೆಯೋಕ್ಕಿಲ್ಲ ಕಣಜ್ಜಿ ನಿಮ್ಮನ್ನ. ಆದರೆ ನನಗೆ ಬೇಕು ಅಂದಾಗ ನಿಮ್ಮ ಹತ್ರ ಮಾತಾಡೋಕ್ಕಾಗಕ್ಕಿಲ್ಲ, ನೀವು ಬಂದಾಗ ಮಾತಾಡ್ಬೇಕು ಅಷ್ಟೇ ಏನಿಯ. ಅದಕ್ಕೆ ಮಾತಾಡ್ತೀನಿ. ಥ್ಯಾಂಕ್ಸ್ ಅಜ್ಜಿ. ಇರ್ಲಿ ಬಿಡಮ್ಮ, ಹೆಂಗೋ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದೀಗ. ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗು ಅಷ್ಟೇ. ಏನಿಯ ಕೇಳೋದು ನಾನು ಇನ್ನೇನು ಕೇಳೋಕ್ಕಿಲ್ಲ. ಗಂಡ ಎಂಟ್ರು ಸುಖವಾಗಿ ಸಂತೋಷವಾಗಿ ಬಾಳ್ರಿ, ಸರಿನಾ? ನನ್ನ ಮಗಳು ಅವಳಂತೂ ಆಳ್ಬಿದ್ದು ಹೋದ್ಲು. ನೀವನ ಚೆನ್ನಾಗಿರ್ರಿ ಈ ಮನೆಯಾಗೆ, ಅಷ್ಟೇ ಏನಿಯ ಸಾಕು. ಈ ಮನೆ ಅಷ್ಟೇ ಒಳ್ಳೇದು ಮಾಡ್ತದೆ. ಹ್ಞೂ ಸರಿ ಅಜ್ಜಿ, ಆಯಿತು. ಎಗ್ ರೈಸು ಅಂಗಡಿನ ಮತ್ತೆ ನಡೆಸ್ತಾ ಐತೆ. ಅದು ಏನು ಮಾಡ್ತದೋ ಏನೋ ಗೊತ್ತಿಲ್ಲ. ಅವಳು ನಡೆಸ್ದಂಗೆ ಬಿಡು. ಅವಳು ನನ್ನ ಮಗಳ ಜೊತೆ ಸೇರ್ಕೊಂಡು ನಡೆಸ್ತಾವಳೆ. ನಡೆಸ್ದಲ್ಲ ಮುಚ್ಚದಂಗೆ ಅವ್ರಂತೂ ಅಂಗಡಿಯ. ಏನೋ ಪ್ರಯತ್ನ ಪಡ್ಲಿ ಅಂತ ಬಿಟ್ಬಿಟ್ಟಿದೀನಿ. ಒಳ್ಳೆ ಕೆಲಸ ಮಾಡಿದೀಗ ಬಿಡು, ಏನೋ ಮಾಡ್ಕೊಂಡ್ಲಿ.